ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಸ್ತೆ ಸುರಕ್ಷತಾ ಜಾಗೃತಿ ಸಪ್ತಾಹ ಸಭೆ. ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಆವರಣದಲ್ಲಿ ನಡೆದ ಸಭೆಯನ್ನುದ್ದೇಶಿಸಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಮಾತನಾಡಿ, ಆಟೋ ಚಾಲಕರು ಎಲ್ಲರೂ ರಸ್ತೆ ಸುರಕ್ಷತಾ ಜಾಗೃತಿ ಬಗ್ಗೆ ಕಡ್ಡಾಯವಾಗಿ ಕಾನೂನನ್ನು ತಿಳಿದುಕೊಂಡು ತಾವುಗಳು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತಮ್ಮ ಆಟೋಗಳನ್ನು ಚಲಾಯಿಸಬೇಕು. ಜೊತೆಗೆ ಪಾರ್ಕಿಂಗ್ ಸ್ಥಳದಲ್ಲೇ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದರು. ನಂತರ ಸಿಪಿಐ ಗುರುಶಾಂತಿಗೌಡ ಅವರು ದಾಶ್ಯಾಳ ಮಾತನಾಡಿ, ಆಟೋ ಚಾಲಕರು ಎಲ್ಲರೂ ರಸ್ತೆ ಸುರಕ್ಷತಾ ಜಾಗೃತಿ ಬಗ್ಗೆ ಕಡ್ಡಾಯವಾಗಿ ತಿಳಿದುಕೊಳ್ಳುವ ಮೂಲಕ ಸಾರ್ವಜನಿಕ ಜೊತೆಗೆ ಸರಿಯಾಗಿ ಸಹಕರಿಸಬೇಕು. ಪಟ್ಟಣದಲ್ಲಿ ಪ್ರತಿ ಸೋಮವಾರ ಸಂತೆ ನಡೆಯುತ್ತಿದ್ದು, ಆ ದಿನ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತಮ್ಮ ಆಟೋಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸದೆ ತಮಗೆ ನಿಗದಿಪಡಿಸಿದ ಪಾರ್ಕಿಂಗ್ನಲ್ಲೇ ನಿಲ್ಲಿಸಬೇಕು ಅಂತ ಹೇಳಿದರು. ಇದೇ ವೇಳೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜಗದೀಶ್ ತಕ್ಕೋಡ, ಬಸವರಾಜ ಶೇಬಗೊಂಡ ಸೇರಿದಂತೆ ಅನೇಕ ಆಟೋ ಚಾಲಕರು ಭಾಗವಹಿಸಿದ್ರು. ವರದಿ ಸಿದ್ದು ಜಮನದಿನಿ, ಬಸವನ ಬಾಗೇವಾಡಿ. ದುಡ್ಡಿನ ವಿಚಾರದಲ್ಲಿ ಕ್ವಶನ್ದಲ್ಲಿ ಯಾಕಂದ್ರೆ ಬೈದು ಆಗುತ್ತಿಲ್ಲ ಅಂತ ಈ ತರ ಬಹಳ ಲಾಟ್ ಆಫ್ ಕಂಪ್ಲೇಂಟ್ ಬಂದಿದೆ. ಕೆಲವು ಮಂದಿ ಅಡ್ಡಾದಿಡ್ಡಿ, ನಮ್ಮ ಅಧ್ಯಕ್ಷರು ಹೇಳಿದ್ರು, ಅಡ್ಡಾದಿಡ್ಡಿ ಗಾಡಿ ಓಡಿಸೋದು, ಒಮ್ಮೆ ಸಡನ್ ಆಗಿ ನಿಲ್ಸ ಹಿಂದಿನವನು ಹೇಗೆ ಗೊತ್ತಾಗುತ್ತೆ. ಮತ್ತು ಅವನ ಜೊತೆ ಜಗಳ ತೆಗೆದು ಅವನ ಜೊತೆ ಮೊನ್ನೆ ಅಲ್ಲಿ ಒಬ್ರು ಈ SBI ಬ್ಯಾಂಕ್ ಮ್ಯಾನೇಜರ್ ಬ್ರದರ್ ಅಂಡ್ ಸಿಸ್ಟರ್ ಯಾರೋ ಒಟ್ಟ ಅವ್ರ ಫಾದರ್ ಅವ್ರ ಮೇಲೆ ಕಾಲ್ ಮೇಲೆ ಆಟೋ ಹಾಯಿಸಿ ಹೋಗಿದ್ದಾರೆ. ಕೇಳಿದ್ರೆ ಬೇಕಾಬಿಟ್ಟಿ ಮಾತಾಡೋದು, ಅಡ್ಡ ಯಾಕೆ ಬರಬೇಕು, ನೀ ಯಾಕೆ ಬರಬೇಕು, ನೋಡ್ಕೊಂಡ್ ಬರ್ಬೇಕಿಲ್ಲ, ಅದು ಮಾಡ್ಬೇಕಿಲ್ಲ, ಮಿಸ್ಬಿಹೇವ್. ನೋಡಿ, ನೀವು ಎಲ್ಲ ಕಾರ್ಮಿಕ ವರ್ಗದವರು, ಸಾರ್ವಜನಿಕರ ಬಗ್ಗೆ ಒಳ್ಳೆಯ ವಾತಾವರಣ ಬರಬೇಕು. ಯಾವುದೇ ನಿಮ್ಮ ಬಗ್ಗೆ ಒಳ್ಳೆ ಉದ್ಯೋಗದ ಬಗ್ಗೆ, ನಿಮ್ಮ ಸುರಕ್ಷತೆ ಬಗ್ಗೆ, ಈಗ ರಾತ್ರಿ 12 ಗಂಟೆಗೆ ಆಟೋದವ ನಾನು ಕರ್ಕೊಂಡು ಹೋಗ್ತಾನೆ, ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಬರಬೇಕು. ಅವಾಗ ನೀವೇ ಕುಡಿದ್ರು ಇದು ಮಾಡ್ತೀರಾ, ಎಲ್ಲ ಕುಡಿತೀರಾ, ಇದು ಮಾಡ್ಕೊಡ್ದು ಆಟೋ ಮಾಡಿದ್ರೆ ಅವ್ರಿಗೆ ಹೇಗೆ ಫೀಲ್ ಆಗುತ್ತೆ ಸಾರ್ವಜನಿಕರಿಗೆ? ಈಗ ನಾಳೆ ಹೇಳಿದ್ರೆ, ಒಂದ್ ವೇಳೆ ನಾಳೆ ನಾನು 10 ಸಲ ಇದ್ದೇನೆ ನಿಮಗೆ, ನಾಳೆ ನೀವೆಲ್ಲ ಎಲ್ಲಿ ಬೇಕಲ್ಲ ಮುಂದ್ಗಡೆ 5-6 ಮಂದಿ ಮುಂದ್ಗಡೆ ಕೂಡಿಸ್ತಾರೆ, ಅಲ್ಲಿಗೆಲ್ಲ ಕಾಲುಗಳ ಹೊರಗೆ ಚಾಚಿರ್ತಾರೆ. ಯಾವನೇ ಎದುರಿನ ಬಿದ್ದ ಹೊಡೆದಂದ್ರೆ ಆ ವ್ಯಕ್ತಿ ನಮ್ಮಲ್ಲಿ ಬಂದು ನಿಮಗೆ 1,50,000 ಕೇಳ್ತಾನೆ, ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾನೆ ಅವನೇ. ಯಾಕೆ? ಈಗ ನೀವು ಕಾಲ್ ಹೊರಗಡೆ ಇಟ್ಟರೆ ಮುಂದಿನ ಗಾಡಿ ಬಂದೇ ಬರುತ್ತಲ್ಲ, ಅವನಿಗೇನು ಗೊತ್ತಿರುತ್ತೆ, ಹೊಡೆದ ಆಟೋಮೆಟಿಕ್ ಕಾಲ್ ಬ್ರೇಕ್ ಆಗುತ್ತೆ. ಅದು ಒಂದು ಇವತ್ತು ಬರತ್ನ ನೋಡಿದೀನಿ, ಬಸವ ಭವನ ಮುಂದೆ, ಅಲ್ಲಿ ಇದು ಯಾತ್ರಿ ನಿವಾಸ ಮುಂದೆ 3-4 ಆಟೋ ಹಿಂಗೆ ಸಾಲಕ್ಕೆ ಹಚ್ಚಿ ಒಬ್ರಿಗೊಬ್ರು ಮಾತಾಡ್ಕೊಂಡಿರ್ತಾರೆ. ಯಾಕೆ ಆಟೋ ಸೈಡ್ ಹಚ್ಚಿ ಮಾತಾಡ್ತೀನಿ, ನಿಮ್ಗೆ ಯಾರಿಗೆ ಬೇಡ ಅಂತಾರ? ಜಸ್ಟ್ ಕಾಮನ್ ಸೆನ್ಸ್. ಅದು ಫೋಟೋನು ತಗೋಬೇಕಂತ ಮಾಡಿದೆ. ಆಮೇಲೆ 2ನೇದು 3ನೇ ಅಬ್ಸರ್ವ್ ಮಾಡಿ, ಬಸ್ ಬಂದ ತಕ್ಷಣ ಯಾಕಡೆ ಬಸ್ಸಿನ ಹತ್ರ 5-6-8 ಮಂದಿ ಬಂದು ನಿಂತು ಬಿಡ್ತಾರೆ. ಯಾಕೆ? ಅವ್ರು ಬರ್ತಾರೆ, ನಿಮ್ಮ ಅವಶ್ಯಕತೆ ಒಂದೊಂದು ಸಾಲ್ ನಿಲ್ಸ್ರಿ, ಅವ್ರು ಬರ್ತಾರೆ, ಅವ್ರು ಹೋಗೋರಿತ್ತ ನಿಮ್ದು ಒಂದೊಂದು ಆಟೋಗಳು ಒಂದೊಂದು ಹತ್ಕೋತಾರೆ. 4ನೇದು ಬಸ್ ಸ್ಟ್ಯಾಂಡ್ ಒಳಗಡೆ ಹೊಡಿತಾರೆ ಎಲ್ಲ ಗಾಡಿಗಳನ್ನೆಲ್ಲ. ಕೇಳಿದ್ರೆ ಹೇಳ್ತೀರಾ, ಸರ್ ವಯಸ್ಸಾಗಿದೆ ಸರ್, ಸಾಮಾನ್ಯ ಇದ್ದೇವೆ ಸರ್, ಅದು ಇದೆ ಅಂತ. ಇಲ್ಲ, ಅವಶ್ಯಕತೆ ಇಲ್ಲ, ಅಲ್ಲಿ ಇಳಿಸ್ಬೇಕು. ಅವ್ರು ಬಸ್ ಸ್ಟ್ಯಾಂಡ್ ನಡ್ಕೋತ ಹೋಗ್ತಿರ್ತಾರೆ. ಯಾವ ಲಾಂಗ್ ದೊಡ್ಡ ಸಾಮಾನ್ಯ ಇದೆ, ಅದು ಇದೆ, ಎತ್ತಕ್ಕಾಗಲ್ಲ, ಏಜ್ ಪರ್ಸನ್ಸ್ ಇದೆ, ಅಂಗವಿಕಲ ಇದಾರೆ, ಅವಾಗ ನೀವು ಅವ್ರಿಗೆ ಅಲೌ ಮಾಡಿ. ಎಲ್ಲರೂ ಒಳಗಡೆ ಹೋಗ್ತೀರಾ ಬಸ್ ಸ್ಟ್ಯಾಂಡ್ ಅಲ್ಲಿ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹೋಗ್ಮೇಲೆ ಅವ್ರು ಇಲ್ಲಿಗೆ ಬರೋ ಬಾಜು ನಿಲ್ಲಿಸ್ಬಿಡ್ತೀರಾ ಎಲ್ಲ ಆಟೋಗಳು. ಅದು ಒಂದು. ಮಕ್ಕಳದಿದ್ದೀನಿ ನಾನು, ಮಕ್ಕಳದೆಲ್ಲ ಎಲ್ಲ ಮಕ್ಕಳುಗಳೆಲ್ಲ ಹಾಕೋತೀರ, ಪ್ಲಸ್ ಆ ಬ್ಯಾಗ್ಗಳನ್ನ ಹೊರಗೆ ಹಾಕೋತೀರ. ಮತ್ತೆ ಈಗ ಎದುರುಗಡೆ ಬ್ಯಾಗ್ ಅಥವಾ ಯಾವ 2 ವೀಲರ್ ಮೇಲೆ ಸಿಕ್ಕಾಕೋತಾನೆ ಬ್ಯಾಗ್ ಅದಲ್ಲಿ, ನಿಮ್ಮ ಆಟೋನು ಪಲ್ಟಿ ಆಗುತ್ತೆ, ಮಕ್ಕಳು ಪಲ್ಟಿ ಆಗಿ ಬೀಳ್ತಾರೆ, ಪ್ಲಸ್ ಏನಾಗುತ್ತೆ, ನೀವು ಬೀಳ್ತೀರ. ಸೊ ಎಷ್ಟು ಆಗ್ತೀರಾ ನೋಡಿ, ಅದಕ್ಕೊಂದು ಲಿಮಿಟ್ ಇದೆ. ಬಟ್ ಮುಂದೆ ನೀವು ಅದು ಯಾವುದೋ ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಇಲ್ಲ. ರೂಲ್ಸ್ ಫಾಲೋ ಮಾಡೋದು ನಿಮ್ಗೆ ಒಳ್ಳೇದಕ್ಕೆ, ನಿಮ್ಮ ಒಂದು ಏನೋ ಸುರಕ್ಷತೆಗಾಗಿ ಮತ್ತು ಕಾನೂನಾತ್ಮಕವಾಗಿ ನಾಳೆ ಏನೇ ನಿಮ್ಮ ಮೇಲೆ ಆಕ್ಸಿಡೆಂಟ್ ಆಗಲಿ ಅಥವಾ ನೀವು ಆಕ್ಸಿಡೆಂಟ್ ಮಾಡಲಿ, ನೀವು ರೂಲ್ಸ್ ಅನ್ನು ಸರಿಯಾಗಿ ಫಾಲೋ ಮಾಡಿದ್ರಿಂದ ಕಾನೂನು ನಿಮ್ಮ ರಕ್ಷಣೆಗೆ ಇರ್ತದೆ. ಬಟ್ ನೀವೇನಾದ್ರು ರೂಲ್ಸ್ ವೈಲೇಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಆಗುತ್ತೆ. ಸೊ ಅದಕ್ಕೆ ರಸ್ತೆ ಸುರಕ್ಷತಾ ಸಪ್ತಾಹದಲ್ಲಿ ನಮ್ಮ ಉದ್ದೇಶ, ನೀವೆಲ್ಲರೂ ರಸ್ತೆದ ಏನು ನಿಯಮಗಳಿದಾವೆ ಅದನ್ನು ಸರಿಯಾಗಿ ಫಾಲೋ ಮಾಡ್ರಿ ಅಂತ. ಬಹಳಷ್ಟು ಜನ ಇಲ್ಲೆಲ್ಲರೂ ನೀವೀಗ ನಿಮ್ದು ಕಾಕಿ ಡ್ರೆಸ್ ಹಾಕೊಂಡ್ ಬಂದಿದ್ದೀರಿ, ಬಟ್ ಯಾರೋ ಒಬ್ರು ನೀವು ಯೂನಿಫಾರ್ಮ್ ಅಲ್ಲಿ ಹಾಕ್ತಲ್ಲ ಅಲ್ಲಿ. 2ನೇದು, ನಾವು ಪ್ರತಿ ಸೋಮವಾರ ಒಂದು ದಿವಸ, ನನಗೆ ಪ್ರತಿ ದಿವಸ ನಾನು ಬಂದಲ್ಲಿ ಕಳಿಸೋದು, ಮುಂದೆ ಮತ್ತೆ ವಾಪಸ್ ಬರ್ತೀನಿ, ಮುಂದೆ ಕಳಿಸ್ತೀನಿ, ಮತ್ತೆ ಬರ್ತೀರಿ. ನಾವೆಲ್ಲರೂ ಇರೋದು ಜನರಿಗೆ ನಿಮ್ಮಿಂದನೂ ಸೌಲಭ್ಯ ಆಗಬೇಕು ಮತ್ತು ಜನರಿಗೂ ಅಲ್ಲಿ ಸರಿಯಾಗಿ ಸಂತೆ ಮಾಡಬೇಕು. ಡೈಲಿ ಅವ್ರದ್ದೇನು ಸಂಚಾರ ಇರ್ತೈತೆ ಅದು ಸರಿಯಾಗಿ ಆಗ್ಬೇಕು. ನೀವು ನೋಡಿದ್ರೆ ಅವ್ರ ಸಂಚಾರಕ್ಕೂ ತೊಂದರೆ ಮಾಡ್ತೀರಿ, ಬಟ್ ಆ ಸಂತೆ ಮಾಡೋರು ಅಷ್ಟೇ ಪಬ್ಲಿಕ್ ಅಲ್ಲಲ್ಲ, ಬೇರೆ ಜನರು ಮತ್ತು ಬಸ್ ನಲ್ಲಿ ಹೋಗ್ತಿರ್ತಾರೆ, ಬೇರೆ ಬೇರೆ ತಮ್ಮ ಕಾರ್ಯಕ್ರಮಗಳು ಹೋಗ್ತಿರ್ತಾರೆ, ಅವ್ರಿಗೆಲ್ಲ ಅಡ್ಡ ಆಗೋದು ಸರಿ ಕಾಣಿಸಂಗಿಲ್ಲ. ಆಮೇಲೆ ಈಗಾಗಲೇ ನಾವು ಸಾಕಷ್ಟು
ಆಟೋಗಳನ್ನ ಕೆಲವೊಂದು ಡಿ ಕೇಸಲ್ಲಿ ತಂದು ಹಾಕಿದೀವಿ, ಕೆಲವೊಂದ್ಸರ ಆಕ್ಸಿಡೆಂಟಲ್ ತಂದಿದೀವಿ, ಕೆಲವೊಂದ್ಸರ ನಾವೇ ಅಲ್ಲಿ ಪಬ್ಲಿಕ್ ಅಬ್ಸ್ಟ್ರಕ್ಷನ್ ರೋಡ್ ಅಬ್ಸ್ಟ್ರಕ್ಷನ್ ಮಾಡಿದೀವಿ ಅಂತ ಅದ್ರಾಗ ತಂದು ಹಾಕಿದೀವಿ, ಕೆಲವೊಂದ್ಸರ IMB ಕೇಸ್ ಹಾಕೊಂಡು ನಿಮಗೆ ಬಿಟ್ಟಿದ್ದೀವಿ. ಬಟ್ ಆದ್ರೂ ಇನ್ನೂ ಸರಿಯಾಗಿ ನೀವು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ. ಎತ್ತೆತ್ತರೆ ಓಡಿಸೋದು, ಏನ್ ಬೇಕಾದ್ ಮಾಡೋದು, ಆಮೇಲೆ ಅದು ಎಲ್ಲೆಲ್ಲಿ ರೋಡ್ ನಮಗೆ ಡಿವೈಡರ್ ಇದಾವೆ ಅಲ್ಲಿ ಎಲ್ಲ ಬಂದು ಹೆಂಗ್ ಬೇಕಾದಂಗೆ ಟರ್ನ್ ಮಾಡ್ತೀರಿ. ಪಕ್ಕದಲ್ಲಿರುವಂತ ಹೋಗುವಂತ ಪಬ್ಲಿಕ್ಗೆ ಅದರಿಂದ ಒಂದು ಕಷ್ಟ ಆಯ್ತಂದ್ರೆ ನಾವೆಲ್ಲ ನಾವು ಕಲೆಕ್ಟ್ ಮಾಡಲಿಲ್ಲ ಸರ್, ಏನಿಲ್ಲ ಅದು ನಾವು ಕಲೆಕ್ಟ್ ಮಾಡಿ ಕೊಡು ಅಂತ ಇದ್ರು. ಒಂದ್ ದಿವಸ ನಾನೇ ಆಟೋ ಕರೆಸ್ತೀನಿ, ಕರ್ಸಿ ನಿಮ್ಗೆ ಎಲ್ಲರಿಗೂ ಲೈಸೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಆದ್ರೆ ನಾವು ಯಾರು ಅದಕ್ಕೆ ಇದು ಮಾಡಲಿಲ್ಲ. ಅದು ಒಂದು ಸರ್, ನಾವು ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ನಿಲ್ಲಿಸುವಾಗ್ರಿ ಅಲ್ಲಿ ಒಂದು ಚಾರ್ ಅಂಗಡಿ ಇಟ್ಟಾರೆ ಸರ್. ಆ ಟೀ ಪಾಯಿಂಟ್ ನಮ್ಗೆ ಭಾಳ ತೊಂದರೆ ಆಗ್ಲಕತ್ತಾರೆ ಸರ್. ಅದಕ್ಕೋಸ್ಕರ ನಾವು ಎಲ್ಲರಿಗೂ ಹೇಳಿದಿರಿ ಸರ್, ಆಲ್ರೆಡಿ ನಮ್ಮ ಏನಲ್ಲಿ ತಿಂದ್ರೆ ಎಲ್ಲರಿಗೂ ಹೇಳಿದಿರಿ ಸರ್. ಬಟ್ ಅದು ಟೀ ಪಾಯಿಂಟ್ ತೆಗಿಲಾರ್ದಕ್ಕೋಸ್ಕರ ನಮ್ದು ಆಟೋ ಎಲ್ಲರೂ ಅದು ಒಂದು ಸಮಸ್ಯೆ ಆಗಿದೆ ಸರ್. ನಾ ಕೆಲವೊಂದು ಸಾರಿ ಹೇಳಿದ್ದೀನಿ ಸರ್, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಟೀ ಪಾಯಿಂಟ್ ಇದಲ್ರಿ, ಅಲ್ಲಿಂದ ಪಿಕ್ಚರ್ ಟಾಕೀಸ್ವರೆಗೆ ಯಾರು ಬೈಕ್ ಅಲ್ಲಿ ಆಟೋ ನಿಲ್ಲಿಸ್ಬೇಡ ಅಂತ ಹೇಳಿದ್ದೀನಿ ಸರ್. ಅಲ್ಲಿ ಆದ್ರೂ ಕೂಡ ಆಟೋ ನಿಲ್ಲಿಸ್ತಾರೆ ಸರ್. ಅದಕ್ಕೆ ನಾನು ಸರಿಗೆ ಅದನ್ನು ಹೇಳಿದ್ದೀನಿ 2-3 ಸಲ, ಅಲ್ಲಿ ಯಾರು ನಿಲ್ಲಿಸ್ತಾರೋ ಅವ್ರಿಗೆ ಫೈನ್ ಹಾಕಿ ಅಂತ ಹೇಳಿದ್ದೀನಿ ಸರ್. ಸೋಮವಾರ ದಿನ ಪಬ್ಲಿಕ್ ತೊಂದರೆ ಆಗ್ತದ, ಅಲ್ಲಿ ಗೇಟ್ ಹತ್ರ ನಿಲ್ಲಿಸಬೇಡ್ರಿ, ಗೇಟ್ ಬಿಟ್ಟು ಚೂರು ಹಿಂದಾರ ನಿಲ್ಲಿಸಿ ಮುಂದಾರ ನಿಲ್ಲಿಸಿ ಅಂದ್ರೆ ಇದು ನಿಮ್ಮ ಅಪ್ಪನ ಗಾಡಿಯ, ಇದು ನಿಮ್ಮ ಮನೆ ಗಾಡಿಯ, ನಿಂದ ಏನು ಕೆಲಸ ಇದೆ ಅಷ್ಟು ಮಾಡೋದು ನಮಗೆ ಧಮಕಿ ಕೊಟ್ಟಿದ್ದಾರೆ ಸರ್. ಧಮಕಿ ಕೊಟ್ಟಿದ್ದಾರೆ ಸರ್. ಅವರು ಹೆಸರು ಸಹ ಹೇಳಿದ್ರು ಸರ್, ಹೇಳಿದ್ರು ಸಹ ಅದಕ್ಕೆ ಯಾರು ಕ್ರಮ ಕೈಗೊಳ್ಳಿಲ್ಲ ಸರ್. ಅದಕ್ಕೋಸ್ಕರ ಅವ್ರು ಯಾರೇ ನಿಲ್ಲಿಸ್ರಿ ಸರ್, ಇವತ್ತು ನಾನೇ ನಿಲ್ಲಿಸಿದ್ರು ನಾನು ಫೈನ್ ಹಾಕ್ರಿ, ಇನ್ನೊಬ್ಬ ಬೇರೆದವ್ರು ನಿಲ್ಲಿಸಿದ್ರು ಫೈನ್ ಹಾಕ್ರಿ. ಬಟ್ ಅದರಲ್ಲಿ ಇಷ್ಟೆಲ್ಲ ಇದಾರಲ್ಲ ಇವರೆಲ್ಲ ಲೋಕಲ್ದವ್ರು ಸರ್. ಪ್ರೈವೇಟ್ದವ್ರು ಇಲ್ಲಿ ಬೇರೆ ಹಳ್ಳಿಯಿಂದ ಬರ್ತಾರಲ್ಲ ಗಾಡಿಯವ್ರು, ಅವ್ರು ಯಾರು ಇಲ್ಲಿ ಎಲ್ಲರನ್ನೂ ಕೇಳಿ ನೋಡ್ರಿ. ನೀ ಲೋಕಲ್, ನೀನು ಸೊಳದಾಣಿ ನಮ್ಮ ವಾರ್ಡ್ನ್ಯಾಗ ಬರ್ತದೆ, ನಮ್ಮ ವಾರ್ಡ್ ಬಿಟ್ಟು ಬೇರೆ ಊರದ ಗಾಡಿ ಬರ್ತಾವ ಇಲ್ಲಿ, ನೀನು ನಮ್ಮ ವಾರ್ಡ್ ಅದನ್ನ ಹೇಳ್ತಾ ಇಲ್ಲ. ಬಸವನಟ್ಟಿ, ಜನಾಪುರ, ಬಳ್ಳಾವರ, ಕರಾಳತಂಡಿ, ಸೊಳತಂಡ ಎಲ್ಲ ಇವು ನಮ್ಮ ವಾರ್ಡ್. ನಮ್ಮ ಊರು ಬಿಟ್ಟು ಬೇರೆ ಊರಿನ ಗಾಡಿ ಬರ್ತಾವ್ರೆ, ಅವ್ರು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಅವ್ರು ಮೋದಿ ನೋಡಿದ್ರೆ ಅವ್ರ ಮೋದಿ ಮೇಲೆ ಮೀಸೆ ಇಲ್ಲ ಅಂತ ಮಕ್ಕಳ ಕೈಯಲ್ಲಿ ಗಾಡಿ ಕೊಡ್ತಾರೆ ಸರ್. ಅದಕ್ಕೋಸ್ಕರ ನಾವು ಸುಮಾರು ಸರ್ ಅವರು ಪಾಲಕರು